ಹಾಯ್ ಎವ್ರಿವನ್, ಎಷ್ಟೊಂದು ಥರದ ರೈಸ್ ಬಾತ್ಗಳನ್ನು ಮಾಡ್ಕೊಳ್ತೀರಾ. ಒಂದ್ಸಲಿ ಸೋಯಾ ಚಂಕ್ಸ್ ಯೂಸ್ ಮಾಡಿ ಸೋಯಾ ಚಂಕ್ಸ್ ಪುಲಾವ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೆಲ್ತ್ ವೈಸ್ ನೋಡೋದಾದರೆ ಸೋಯಾ ಚಂಕ್ಸ್ನಲ್ಲಿ ಗ್ರೇಟ್ ಸೋರ್ಸ್ ಆಫ್ ಪ್ರೋಟೀನ್, ವಿಟಮಿನ್, ಮಿನರಲ್ಗಳಿರುತ್ತೆ. ನಾನ್ ವೆಜ್ಗೆ ಒಳ್ಳೆ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಈ ಸೋಯಾ ಚಂಕ್ಸ್ ಪುಲಾವ್ ಬೆಳಗಿನ ತಿಂಡಿಗೇ ಆಗಲಿ ಊಟಕ್ಕೇ ಆಗಲಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆದರೂ ಟೇಸ್ಟ್ ಆಸಮ್ ಆಗಿರುತ್ತೆ. ಹಾಗಿದ್ರೆ ಬನ್ನಿ ಸೋಯಾ ಚಂಕ್ಸ್ ಪುಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಸೋಯಾ ಚಂಕ್ಸ್, ಇದು ಆಲ್ಮೋಸ್ಟ್ 150 ಗ್ರಾಮಷ್ಟು ಇದೆ. ಇದಕ್ಕೆ ಬಿಸಿ ನೀರನ್ನು ಹಾಕಿ 15ರಿಂದ 20 ನಿಮಿಷ ನೆನೆಯಲಿಕ್ಕೆ ಇಡೋಣ. ಹಾಗೆ 2 ಕಪ್ಪಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ನೀವು ಯಾವ ರೈಸ್ನ ಬೇಕಾದರೂ ತೊಗೊಳ್ಬೋದು. ಈಗ ಇದನ್ನು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ. ಅಕ್ಕಿನ ನೆನೆಸ್ಕೊಳ್ಳೋದ್ರಿಂದ ಅನ್ನ ಸಾಫ್ಟಾಗಿ ಉದ್ರುದ್ರಾಗಿ ಬರುತ್ತೆ. ಈಗ ಸೋಯಾ ಚಂಕ್ಸ್ ಕೂಡ ನೆಂದು ಸಾಫ್ಟ್ ಆಗಿದೆ. ಈ ರೀತಿ ಸೋಯಾ ಚಂಕ್ಸ್ನ ಬಿಸಿ ನೀರಿನಲ್ಲಿ ನೆನೆಸ್ಕೊಳ್ಳೋದ್ರಿಂದ ಸಾಫ್ಟ್ ಕೂಡ ಆಗುತ್ತೆ ಮತ್ತು ಇದರಲ್ಲಿರೋ ಗ್ಯಾಷಿಯಸ್ ಸಬ್ಸ್ಟೆನ್ಸ್ ಕೂಡ ತೆಗೆಯುತ್ತೆ. ಸೋಯಾ ಚಂಕ್ಸ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಹಿಂಡಿ ಒಂದು ಸಪ್ರೇಟ್ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಒಂದು ಸಣ್ಣ ಕಪ್ಪಷ್ಟು ಮೊಸರು, ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ, 1 ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುಲಾವ್ದು ಒಗ್ಗರಣೆ ಆಗೋ ತನಕ ಮ್ಯಾರಿನೇಟ್ ಆಗೋಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಕುಕ್ಕರ್ನಲ್ಲಿ 50 ml ಅಷ್ಟು ಎಣ್ಣೆ, 2 ಟೀ ಸ್ಪೂನಷ್ಟು ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೀಗ 1.5 ಇಂಚು ಚಕ್ಕೆ, 6ರಿಂದ 8 ಲವಂಗ, 5 ಏಲಕ್ಕಿ, 1 ಅನಾನಸ್ ಹೂವು, ಜೀರಿಗೆ 1 ಟೀ ಸ್ಪೂನ್, 2 ಬಿರಿಯಾನಿ ಎಲೆ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ 3 ಈರುಳ್ಳಿನ ತೆಳುವಾಗಿ ಹೆಚ್ಕೊಂಡಿರೋದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ 2 ಹಸಿಮೆಣಸನ್ನು ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಪೂರ್ತಿ ಹಣ್ಣಾಗಿರೋ 3 ಹೆಚ್ಕೊಂಡಿರೋ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ 1 ಕಪ್ಪಷ್ಟು ಫ್ರೆಶ್ ಆಗಿರೋ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಈ ಬಟಾಣಿನ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ಹಸಿ ಬಟಾಣಿನ ಹಾಕೊಳ್ಳೋದ್ರಿಂದ ಪಲಾವ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಸಿ ಬಟಾಣಿ ಇಲ್ಲ ಅಂದರೆ ರಾತ್ರಿಡೀ ನೆನೆಸಿಟ್ಟ ಒಣ ಬಟಾಣಿನ ಹಾಕ್ಕೊಳ್ಳಿ. ಇದು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಂತರ ಇದಕ್ಕೆ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟ ಸೋಯಾ ಚಂಕ್ಸ್ನ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಕಟ್ಟಷ್ಟು ಹೆಚ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೊಪ್ಪನ್ನು ಬಾಡಿಸ್ಕೊಳ್ಬೇಕು. ಪುದೀನ ಕೊತ್ತಂಬರಿ ಹಾಕ್ಕೊಳ್ಳೋದ್ರಿಂದ ಪುಲಾವ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನೆನೆಯಲಿಕ್ಕೆ ಇಟ್ಟ ಬಾಸ್ಮತಿ ರೈಸ್ದು ನೀರನ್ನೆಲ್ಲ ಬಸ್ತು ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ 2 ಕಪ್ ಬಾಸ್ಮತಿ ರೈಸ್ಗೆ 3 ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಬಾಸ್ಮತಿ ರೈಸ್ಗೆ ಜಾಸ್ತಿ ನೀರು ಬೇಕಾಗಲ್ಲ. ಸೋನಾ ಮಸೂರಿ ಅಕ್ಕಿ ಆದರೆ 4 ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ಕೊಳ್ಳಿ. ಈಗಿದು ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಬೇಕು. ಈಗ 1 ವಿಷಲ್ ಕೂಗಿ ಪ್ರೆಷರ್ ಎಲ್ಲ ಹೋಗಿದೆ. ಪುಲಾವ್ ಪರ್ಫೆಕ್ಟಾಗಿ ಬಂದಿದೆ. ರೈಸ್ ಕೂಡ ಎಷ್ಟು ಉದ್ರುದ್ರಾಗಿ ಬಂದಿದೆ ನೋಡಿ. ತುಂಬಾ ರುಚಿಯಾದ ಸೋಯಾ ಚಂಕ್ಸ್ ಪುಲಾವ್ ರೆಡಿಯಾಗಿದೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಈ ರೆಸಿಪಿ. ರುಚಿನೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.